ಇವತ್ತು ಹಳ್ಳಿಕಾರ್ ಹೆಸರಲ್ಲೇ ಒಂದು ಹೋಟ್ಲು ಮಾಡ್ತಾಯಿದ್ದೀನಿ. ರೈತರಿಗೆ ಹೇಳೋದು ಅಷ್ಟೇ, ಎಲ್ಲರಿಗೂ ಹೇಳೋದು ಅಷ್ಟೇ. ಇವತ್ತು ರೈತರ ಹೆಸರು ಬರಬೇಕು ಮುಂದೆ. ಇವತ್ತು ರೈತರು ಅಂದರೆ ಒಂದು ಹೊರಗಡೆ ತಳ್ಳಿಬಿಟ್ಟಿದ್ದಾರೆ. ಇವತ್ತು ರೈತರು ಮುಂದೆ ನಿಂತ್ಕೊಂಡ್ರೆ ರೈತರು ಮುಂದೆ ಯಾರೂ ಅಲ್ಲ. ಹಂಗಾಗಿ ರೈತರು ಬೆಳೀತಾ ಇರಬೇಕು, ರೈತರು ತಿಂತಾ ಇರಬೇಕು. ಅದನ್ನ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಬಟ್ ಎಲ್ಲರೂ ರೈತರಾಗೋಕ್ಕೆ ನಾನು ಒಂದೊಂದು ಸಲಹೆ ಕೊಡ್ತಾಯಿದ್ದೀನಿ. ದಯವಿಟ್ಟು ಒಂದು ಯೂತ್ಗೆ ಆಗಲಿ, ಒಂದು ಜನ್ರೇಷನ್ಗೆ ಆಗಲಿ ನಾನು ಹೇಳೋದು, ಒಂದು ಮನೇಲಿ ಒಂದು ಕರು ಆಗಲಿ, ಒಂದು ಹಸು ಆಗಲಿ ಕಟ್ಟಿ ಒಂದು ರೈತರು ತನನ್ನು ಉಳಿಸಿ, ರೈತರನ್ನ ಬೆಳೆಸಿ, ಒಂದು ಒಳ್ಳೆ ಉನ್ನತ ಮಟ್ಟದಲ್ಲಿ ಬೆಳೆದಾಗ ರೈತರಿಗೂ ಒಂದು ವ್ಯಾಲ್ಯೂ ಇರುತ್ತೆ. ಇವತ್ತು ತರಕಾರಿ ಆಗ್ಬೋದು, ಏನೇ ಬೆಳೀತಾರೋ ರೈತರಿಗೂ ಒಂದು ವ್ಯಾಲ್ಯೂನೂ ಸಿಗ್ತಾಯಿಲ್ಲ ಸತ್ಯವಾಗ್ಲೂ. ಈಗ ರೈತರನ್ನ ಬೆಳೆಸಿದ್ರೆ ಪ್ರತಿಯೊಂದು, ಈಗ ನೋಡಿ ಚಿನ್ನ ಆಗಲಿ ಹೊರದೇಶದಿಂದ ಏನೇನು ಬರ್ತಾಯಿತ್ತು ಎಲ್ಲದಕ್ಕೂ ಜಾಸ್ತಿ ಆಗ್ತಾನೆ ಐತೆ. ಬಟ್ ರೈತರಿಗೆ ಅದ್ರ ಪ್ರತಿಫಲ ಸಿಗ್ತಾಯಿಲ್ಲ. ಹಂಗಾಗಿ ರೈತರನ್ನ ಬೆಳೆಸಬೇಕು. ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಎಲ್ಲರಿಗೂ. ರೈತರು ಬೆಳೆಯೋಕ್ಕೆ ಬಿಡಿ. ರೈತರು ಬೆಳೆದ್ರೆ ತಾನಾಗಿ ಎಲ್ಲನೂ ದೇಶನೇ ಬೆಳೀತದೆ. ಹಂಗಾಗಿ ಆಮೇಲೆ ಇವತ್ತು ನಾನು ಒಂದು ಹೋಟ್ಲು ಮಾಡ್ತಾ ಇರೋ ಉದ್ದೇಶನೂ ಅದೇ, ರೈತರಿಗೋಸ್ಕರನೇ ಮಾಡ್ತಾ ಇರೋದು. ರೈತರು ಏನು ಶ್ರಮಪಟ್ಟು ಇದು ಮಾಡ್ತಾಯಿದ್ದಾರೆ, ಅದೇ ಥರ ನಾನು ರೈತರಿಗೋಸ್ಕರನೇ ಮಾಡ್ತಾ ಇರೋದು. ಕಮ್ಮಿ ವೆಚ್ಚದಲ್ಲೇ ಮಾಡ್ತಾಯಿದ್ದೀನಿ. ಸರ್ ಹೋಟ್ಲು ಎಲ್ಲಿ ಬರುತ್ತೆ? ಹೋಟೆಲ್ ಬಂದು KSRTC ಬಸ್ ಸ್ಟಾಪ್ ಹತ್ರ, KSRTC ಬಸ್ ಸ್ಟಾಪ್ ಹತ್ರ ಮಾಗಡಿ ರೋಡ್ ಟರ್ನ್ ಆಗ್ತೀವಿ. ಆ ಟರ್ನಿಂಗ್ ಅಲ್ಲೇ ಒಂದು 50 ಮೀಟ್ರು ಅಷ್ಟೇ. ಅಲ್ಲೇ ಹಳ್ಳಿಕಾರ್ ಉಪಹಾರ ಅಂತ ಒಂದು ಹೋಟೆಲ್ ಓಪನ್ ಮಾಡ್ತಾಯಿದ್ದೀನಿ. ಕಮ್ಮಿ ಕಾಸ್ಟಲ್ಲೇ ಮಾಡ್ತಾ ಇರೋದು. ಎಲ್ರಿಗೂ ಹೊಟ್ಟೆ ತುಂಬ ಊಟ ಸಿಗಲಿ, ರೈತರಿಂದನೇ ಬರ್ತಾ ಇರೋದಲ್ವಾ, ನಮ್ಮಿಂದನೇ ಡೆವಲಪ್ಮೆಂಟ್ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಹಳ್ಳಿಕಾರ್ ಉಪಹಾರ ಅಂತ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಬನ್ನಿ, ಉಪಹಾರ ಸೇವಿಸಿ ನೋಡಿ, ಟೇಸ್ಟ್ ನೋಡಿ ರೈತರದ್ದು ಹೆಂಗಿರುತ್ತೆ ಗಮ್ಮತ್ತು ಅಂತ.